ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ BMTC ಕಂಡಕ್ಟರ್ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಲ್ಲಿ ಸ್ವಲ್ಪ ಡೌಟುಗಳಿವೆ ನಿಮಗೆ. ಸೊ ಆ ಡೌಟುಗಳಿಗೆ ಈ ಒಂದು ವಿಡಿಯೋದಲ್ಲಿ ನನಗೆ ಸಿಕ್ಕ ಮಾಹಿತಿ ಪ್ರಕಾರ ನಿಮಗೆ ಉತ್ತರವನ್ನು ಹೇಳಕ್ಕೆ ಬಯಸ್ತೇನೆ. ಸೊ ಇಲ್ಲಿ ಮೊದಲೇ ಪ್ರಶ್ನೆ ಏನಪ್ಪ ಅಂದರೆ, ಸರ್ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ಒರಿಜಿನಲ್ ಕಳೆದಿದ್ದೇವೆ, ಜೆರಾಕ್ಸ್ ಇದೆ, ಅಸಿಸ್ಟೆಡ್ ಮಾಡಿಸಿದರೆ ನಡೀತೈತೆ ಅಂದರೆ ಅಂತ ಕೇಳಿದರು. ಸೊ ಅಸಿಸ್ಟೆಡ್ ಮಾಡಿಸೋಕ್ಕಿಂತ ಒರಿಜಿನಲ ತಕ್ಕೊಂಡು ಹೋದ್ರೇ ಬೆಟರು. ಸೊ ನೀವು ಕಲಿತಂಥ ಶಾಲೆಯಲ್ಲಿ ಹೋಗಿ ಬರ್ಸ್ಕೊಂಡು ಕ್ಷೇತ್ರ ಶಿಕ್ಷಣಾಧಿಕಾರಿಯಿಂದ ಸಹಿ ಮಾಡಿಸ್ಕೊಂಡು ಹೋಗ್ಬೇಕು, ಅದೇ ಒಳ್ಳೆಯದು. ಸೊ ಒರಿಜಿನಲ್ನ ಕೇಳ್ತಾರೋ, ಅಸಿಸ್ಟೆಡ್ ಎಲ್ಲ ಬಹುಶಃ ನಡೆಯಲ್ಲ, ಆಲ್ಮೋಸ್ಟ್ ಅಲ್ಲ. ಇನ್ನೂ ಟೈಮ್ ಇದೆ. ಸೊ ಜಲ್ದಿ ನೀವು ಒರಿಜಿನಲ್ ತೆಗೆಸ್ಕೊಂಡು ಹೋದ್ರೇ ಬೆಟರ್. ಸೊ ನೆಕ್ಸ್ಟ್ ಪ್ರಶ್ನೆ, ಸರ್ 2 ಪೇಪರ್ಸ್ ಟೋಟಲ್ 58.75 ಆಗಿದೆ ಸರ್. 2A ಕ್ಯಾಟಗರಿ PUC 78%, 30% ರಿಲ್ಯಾಕ್ಸೇಷನ್ ಮಾಡಿ ಜಾಬ್ ಸಿಗ್ಬೋದಾ ಸರ್? ಸ್ವಲ್ಪದ್ರಲ್ಲಿ ಮಿಸ್ ಆಗ್ತಿದೆ ಸರ್, ಅದಕ್ಕೆ ತಿಳಿಸಿ ಪ್ಲೀಸ್ ಅಂತ ಹೇಳಿದರು. ಸೊ ಇಲ್ಲಿ ಮಿನಿಮಮ್ 60 ಮಾರ್ಕ್ಸ್ ಅಂತ ತಗೋಬೇಕು. ಸೊ ಹಾಗಾಗಿ 1:5 ಲಿಸ್ಟ್ನಲ್ಲಿ ಏನೈತಿ ಹೆಸರು ಬರೋದು ನಿಮ್ದು ಡೌಟ್ ಆಗಿರ್ತದೆ. ಸೊ ನಿಮ್ಗೆ PUCಯಲ್ಲಿ 78 ಬಂದಿರ್ಬೋದು, ಬಟ್ ಇಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಒಳಗೆ ಏನದ ಅಲ್ಲಿ ನೀವು 60 ಮಾರ್ಕ್ಸನ್ನು ತಗೋಬೇಕಾಗ್ತದೆ. ಸೊ ನಿಮ್ಮದು ಆಗೋದು ಡೌಟು. ಸೊ ನೆಕ್ಸ್ಟ್ ಜಾಬ್ ಪರ್ಮಿಟ್ ಆದಾಗ ಪೇಮೆಂಟ್ ಎಷ್ಟು ಇರ್ತದೆ ಕೇಳಿದರು. ಸೊ ಜಾಬ್ ಪರ್ಮಿಟ್ ಆದಾಗ ಮೊದಲಿಗೆ ಸ್ಟಾರ್ಟಿಂಗ್ 1 ವರ್ಷ ಏನದ ಟ್ರೈನಿ ಒಳಗೆ 9,100 ರೂಪಾಯಿಗಳನ್ನ ಕೊಡ್ತಾರೋ. ನಂತರ ಏನೈತಿ 18,000ದಿಂದ ನಿಮ್ಗೆ ಪೇಮೆಂಟ ಸ್ಟಾರ್ಟ್ ಆಗುತ್ತೆ. ಸೊ 18,000ದಿಂದ ಅಂದ್ರೆ ಸೊ ಅದಕ್ಕೆ ಅಲೌನ್ಸ ಡೇ ಎಲ್ಲ ಸೇರಿ 25,000ಕ್ಕಿಂತ ಹೆಚ್ಚನ ಬರ್ತದೆ, ಕಡಿಮೆ ಏನು ಬರೋದಿಲ್ಲ. ಸೊ ನೆಕ್ಸ್ಟ್ 58-59 ಮಾರ್ಕ್ಸ್ ಬಂದವರಿಗೆ ಅವಕಾಶ ಕೊಡಬೇಕು, 39-40 ವರ್ಷದವರಿಗೆ ಅಂದರು. ಸೊ ಈ ಥರ ಆಗೋ ಡೌಟ. ಸೊ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾದರು, 60 ಮಾರ್ಕ್ಸ್ಗಿಂತ ಹೆಚ್ಚಿಗೆ ತಗೋಬೇಕಂತ ಕ್ಲಿಯರಾಗಿ. 30% ಅಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸೇರಿ 30% ಅಂದ್ರೆ ಟೋಟಲಾಗಿ 2 ಪೇಪರ್ ಸೇರಿ 60 ಮಾರ್ಕ್ಸ. ಸೊ ಒಂದು ಪೇಪರ್ನಲ್ಲಿ ಹೆಚ್ಚು ಬರ್ಬೋದು, ಒಂದು ಪೇಪರ್ನಲ್ಲಿ ಕಡಿಮೆನೂ ಬರ್ಬೋದು, ಬಟ್ ಟೋಟಲಾಗಿ 30% ನಿಮ್ಗೆ ಎಕ್ಸಾಮ್ನಲ್ಲಿ ಬರಬೇಕು. ಸೊ ನೆಕ್ಸ್ಟ್ ಕ್ವಶನ, ಸರ್ ಹೈಟ್ ಫೇಲ್ ಆದವರನ್ನು ವಾಪಸ್ ಕರೆದಾರ ಅಂತ HK ಅವರನ್ನು ಇದ್ರ ಬಗ್ಗೆ ಹೇಳಿ ಪ್ಲೀಸ್ ಅಂದರು. ಸೊ ಇದ್ರ ಬಗ್ಗೆ ನಾನು ಕೇಳಿದ ಹಾಗೆ ಏನೈತಿ, ಸೊ ಆ ಥರ ಅವ್ರನ್ನೇನು ಕರೆದಿಲ್ಲ ಅಂತ. ಸೊ ಅದ್ರ ಬಗ್ಗೆ HK ಪೀಪಲ್ ಯಾರಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದವರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಕ್ರೈಟೀರಿಯಾ ನೋಡ್ತಾರ ಸರ್, ಫೈನಲ್ ಲಿಸ್ಟ್ ಸೆಲೆಕ್ಟ್ ಮಾಡುವಾಗ ಪ್ಲೀಸ್ ಮಾಹಿತಿ ಕೊಡಿ ಸರ್ ಅಂತ ಕೇಳಿದರು. ಸೊ ಮಾರ್ಕ್ಸ್ ಒಂದೇಳೆ ಸೇಮ್ ಅದು ಅಂದ್ರೆ ಏಜ್ ಕ್ರೈಟೀರಿಯಾ ನೋಡೋದು ಡೌಟಾ. ಯಾಕಂದ್ರೆ ಈಗಾಗಲೇ ನೋಟಿಫಿಕೇಷನ್ ಒಳಗೆ ಏನೈತಿ ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಬಿಟ್ಟಿಲ್ಲ. ಸೊ ಒಂದು ವೇಳೆ ಆ ಥರ ಹಿಡಿದ್ರೂ ಏನೈತಿ ವಯಸ್ಸು ಕಡಿಮೆ ಇದ್ದವ್ರನ್ನ ಮೊದಲಿಗೆ ಸೆಲೆಕ್ಟ್ ಮಾಡೋ ಸಾಧ್ಯತೆ ಜಾಸ್ತಿ ಅದ. ಸೊ ನೆಕ್ಸ್ಟ್, ಸರ್ ನನ್ನ ನೇಮ್ 10th ಮಾರ್ಕ್ಸ್ ಕಾರ್ಡ್ನಿಂದ ಚೇಂಜ್ ಇದೆ ಅಂದರೆ ನೇಮ್ ಅಲ್ಲಿ ಫಾದರ್ ನೇಮ್ ಆ್ಯಡ್ ಇಲ್ಲ, ಬಟ್ ಕನ್ನಡ ಮಾಧ್ಯಮ 1 to 10 ಮಾಡಿದೆ, ಅದರಲ್ಲಿ ನನ್ನ ಫುಲ್ ನೇಮ್ ಅಂದರೆ ಫಾದರ್ ನೇಮ್ ಆ್ಯಡ್ ಇದೆ. ಸೊ ಪ್ರಾಬ್ಲಮ್ ಆಗ್ತಾ ಸರ್ ಪ್ಲೀಸ್ ತಿಳಿಸಿ ಅಂದರು. ಸೊಲ್ಯೂಷನ್ ಕೊಡಿನೂ ಅಂದರು. ಸೊ ಇದಕ್ಕೆ ಯಾವ ರೀತಿಯ ಪ್ರಾಬ್ಲಮ್ ಡೌಟು. ಸೊ ಕನ್ನಡ ಮಾಧ್ಯಮ ಗ್ರಾಮೀಣದಲ್ಲಿ ಏನೈತಿ ಶಾಲೆಯಲ್ಲಿ ಹೆಸರು ಹಚ್ಚೋತ್ನಾಗ ಫುಲ್ ನೇಮ್ ಹಚ್ಚಿರ್ತಾರೋ. ಸೊ ಹಾಗಾಗಿ ಫುಲ್ ನೇಮ್ ಹಚ್ತಾರೋ. ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಇದಕ್ಕೇನು ಪ್ರಾಬ್ಲಮ್ ಆಗೋದು ಡೌಟು. ಸೊ ಆಗುವುದಿಲ್ಲ, ಹೆಚ್ಚು ಕಡಿಮೆ ಏನೈತಿ. ಬಟ್ 10th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡ್, ನಿಮ್ಮ ಲೈಸೆನ್ಸು ಈ ಥರ ಏನೈತಿ. ಸೊ ಇದರಲ್ಲಿ ಏನೈತಿ ನೇಮ ಸೇಮ್ ಇರಬೇಕು. ಸೊ ಈ ಗ್ರಾಮೀಣ ಕನ್ನಡ ಮಾಧ್ಯಮದಲ್ಲಿ ಏನೈತಿ ತಂದೆ ಹೆಸರು ಪೂರ್ಣ ಇದ್ರೂ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸೊ ನೆಕ್ಸ್ಟ್ 2 ಪೇಪರ್ ಟೋಟಲಿ 30 ಮಾರ್ಕ್ಸ್ ಸರ್, ಅಂಡರ್ಸ್ಟ್ಯಾಂಡ್ ಅಂತಂದರು. ಸೊ ಇವರ ಒಂದು 2-3 ಸಲನೂ ಇದೇ ಥರ ಮೆಸೇಜ್ ಮಾಡಿದರು.
ಸೊ ಎರಡೂ ಪೇಪರ್ ಕೂಡಿ 60 ಮಾರ್ಕ್ಸ್ ಆಗಬೇಕು. ಅಂದ್ರೆ ಎರಡೂ ಪೇಪರಲ್ಲಿ ಎರಡು ಕೂಡಿಸಿ ಟೋಟಲಾಗಿ 60 ಮಾರ್ಕ್ಸ. ಸೊ ಪರ್ಸೆಂಟೇಜ್ ನೋಡೋದಾರ ಎರಡೂ ಪೇಪರ್ ಕೂಡಿ ಅಂದ್ರೆ 30% ಆಗಬೇಕು. ಸೊ ಫಸ್ಟ್ನೇ ಪೇಪರ್ 100 ಮಾರ್ಕ್ಸ್ ಅದ, ಸೆಕೆಂಡ್ ಪೇಪರ್ 100 ಮಾರ್ಕ್ಸ, ಅಂದ್ರೆ ಟೋಟಲಾಗಿ 200 ಮಾರ್ಕ್ಸ್ ಆಯ್ತು. 200 ಮಾರ್ಕ್ಸಕ್ಕೆ 60 ಮಾರ್ಕ್ಸ್ ಬಿದ್ದಾಗ ಏನೈತಿ ನಿಮ್ಗೆ 30% ಅಂತ ಬರ್ತದೆ. ಸೊ ಎರಡೂ ಪೇಪರ್ ಕೂಡಿ 60 ಮಾರ್ಕ್ಸ್ ಬಿದ್ದಾಗ ಮಾತ್ರ ಏನೈತಿ ಅದು 30% ಆಗ್ತದೆ. ಸೊ 30 ಮಾರ್ಕ್ಸ್ ಅಲ್ಲ, ಸೊ 60 ಮಾರ್ಕ್ಸ್ ಅನ್ನೋದದ ಕರೆಕ್ಟ್. ನೆಕ್ಸ್ಟ್ ಈಗ ಹೈಸ್ಕೋರ್ ಇದ್ದವ್ರನ್ನ GMಲಿ ಸೆಲೆಕ್ಟ್ ಮಾಡ್ತಾರೆ ಇಲ್ಲ ಕಾಸ್ಟ್ಲಿ ಸೆಲೆಕ್ಟ್ ಮಾಡ್ತಾರೆ ಹೇಳಿ ಅಂದರು. ಸೊ ಮೊದಲಿಗೆ ಕಾಸ್ಟ್ನಲ್ಲಿನ ಸೆಲೆಕ್ಟ್ ಮಾಡ್ತಾರೆ. ಸೊ ನಂತರ ಏನೈತಿ ಅವರು ಕಾಸ್ಟ್ಗೆ ಅಪ್ಲೈ ಮಾಡಿದರೆ ಏನೈತಿ ಕಾಸ್ಟ್ನಲ್ಲಿ ಸೆಲೆಕ್ಟ್ ಮಾಡ್ತಾರೆ, ಇಲ್ಲ ಅಂದರೆ ಏನೈತಿ GMಲ್ಲಿ ಜನರಲ್ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಸೊ ಒಬ್ಬರದ ಸ್ಕೋರ 78 ಐತೆ ಅಂತ ತಿಳ್ಕೊರಿ. ಸೊ ಅವರನ್ನು ಮೊದಲಿಗೆ ಅವರ 2Aಗೆ ಅಪ್ಲೈ ಮಾಡ್ಯಾರಂದ್ರೆ ಅವ್ರನ್ನ 2Aದಾಗ ಮೊದಲು ಸೆಲೆಕ್ಟ್ ಮಾಡ್ತಾರೆ. ನಂತರ ಏನೈತಿ ಒಂದು ವೇಳೆ ಅಲ್ಲಿ ಖಾಲಿ ಇರಲಿಲ್ಲ ಅಂದರೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ವುಮೆನ್ಸ್ ಸೀಟ್ ಜಾಸ್ತಿ ಅದಾವು, ಈಗ ಅದನ್ನು ಕನ್ಸಿಡರ್ ಮಾಡ್ತಾರ ಅಂತ ಕೇಳಿದರು. ಸೊ ವುಮೆನ್ಸ್ ಸೀಟ್ ಏನೈತಿ ಅಲ್ಲಿ ಮಹಿಳೆಯರು ಅವೈಲೇಬಲ್ ಆಗಲಿಲ್ಲ ಅಂದ್ರೆ ಅವು ಸೀಟ್ಗಳು ಏನೈತಿ GMಗೆ ಬರ್ತಾವೆ. ಸೊ 2Aದಾಗ ಈಗ 40 ಸೀಟ್ ಅದಾವಂದ್ರೆ ಸೊ 2A 40 ವುಮೆನ್ಗಳು ಸಿಗಲಿಲ್ಲ ಅಂದ್ರೆ ಸೊ ಆ ಸೀಟ್ಗಳು ಏನೈತಿ GMಗೆ ಬಂದ ಅಲ್ಲಿ GM ಗರ್ಲ್ಸ್ಗೂ ಸಿಗ್ಬೋದು, ಬಾಯ್ಸ್ಗೂ ಸಿಗ್ಬೋದು. ಅಂದ್ರೆ ಪುರುಷ ಅಭ್ಯರ್ಥಿಗೂ ಸಿಗ್ಬೋದು, ಮಹಿಳಾ ಅಭ್ಯರ್ಥಿಗೂ ಕೂಡ ಸಿಗ್ಬೋದು. ಸೊ ನೆಕ್ಸ್ಟ್ ಸರ್ ಇಷ್ಟೆಲ್ಲ ಮಾಹಿತಿ ನೀಡುತ್ತಿರುತ್ತೆ ತಮಗೆ ಧನ್ಯವಾದಗಳು. ಆದರೆ ಈ ಹಿಂದೆ ಎತ್ತರದಲ್ಲಿ ಫೇಲಾದ ಅಭ್ಯರ್ಥಿಗಳನ್ನು ಮತ್ತೆ ವಾಪಸ್ ಕರೆಯಲಾಗಿದೆ, ಇದರ ಬಗ್ಗೆ ಮಾಹಿತಿ ನೀಡಿ ಅಂದರು. ಸೊ ನಾ ಕೇಳಿದ ಪ್ರಕಾರ ಏನೈತಿ ಅಭ್ಯರ್ಥಿಗಳು ಏನೈತಿ ಹೈಟ್ನಲ್ಲಿ ಆ ಥರ ಏನು ಯಾರಿಗೆ ಮಾಡಿಲ್ಲ ಅಂತ ಹೇಳಿದರು. ಸೊ HK ಪೀಪಲ್ ಯಾರಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ದ ಹೋದಲ್ಲಿ ಈ ಥರ ಕರೆದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಉಳಿದಂಥ ಅಭ್ಯರ್ಥಿಗಳು ಕೂಡ ಏನೈತಿ ಹೆಲ್ಪ್ ಆಗ್ತದೆ. ಸೊ ನೆಕ್ಸ್ಟ್ ಸರ್ ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಬ್ಲ್ಯಾಕ್ ಇಂಕಲ್ಲಿ ಸಿಗ್ನೇಚರ್ ಮಾಡೋಕ್ಕೆ ಹೇಳಿದರು, ಬಟ್ ನಾನು ಬ್ಲೂ ಇಂಕ್ನಲ್ಲಿ ಸಿಗ್ನೇಚರ್ ಮಾಡಿದ್ದೆ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದರು. ಸೊ ಅದಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ, ನಡೀತದೆ. ಸೊ ಈ ಎಲ್ಲ ಮಾಹಿತಿ ಏನದ ಸೊ ನನಗೆ HK ಪೀಪಲ್ ಹಾಗೂ ಬಲ್ಲ ಮೂಲಗಳಿಂದ ತಿಳಿ ಬಂದಂಥ ಮಾಹಿತಿ ಆಗಿರ್ತದೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಯಾಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್.